ಹಾಯ್ ಫ್ರೆಂಡ್ಸ್, ಈಗ ಈ ಎಲ್ ಶೇಪ್ ಸ್ಕೇಲ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾ? ನಾರ್ಮಲ್ ಸ್ಕೇಲ್ಗೂ ಎಲ್ ಶೇಪ್ ಸ್ಕೇಲ್ಗೂ ಏನು ಡಿಫ್ರೆನ್ಸ್ ಅಂತ ನಾನು ಇವಾಗ ತೋರಿಸ್ತೀನಿ ನೋಡಿ. ಈಗ ನಾರ್ಮಲ್ ಸ್ಕೇಲಲ್ಲಿ ನಾವು ಕ್ಲಾತ್ನ ನೋಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ತೀವಿ ಈ ಥರ ಅಲ್ವಾ. ಬಟ್ ಇಲ್ಲಿ ನೋಡಿ, ಎಲ್ ಶೇಪ್ ಸ್ಕೇಲಲ್ಲಿ ನಾವು ಯೂಸ್ ಮಾಡುವಾಗ ಈ ಕಾರ್ನರ್ನ ನೋಡ್ಕೊಳ್ಬೇಕು, ಈ ಎಡ್ಜ್ನ ನೋಡ್ಕೊಳ್ಬೇಕು, ಅಲ್ಲಿ ಕರೆಕ್ಟಾಗಿ ಅದನ್ನು ಪ್ಲೇಸ್ ಮಾಡಬೇಕು. ಆವಾಗಷ್ಟೇ ನಮಗೆ ಸ್ಟ್ರೈಟ್ ಲೈನ್ ಬರೋದು. ಅದಕ್ಕೋಸ್ಕರ ನಾವು ಎಲ್ ಶೇಪ್ ಸ್ಕೇಲ್ನ ಯೂಸ್ ಮಾಡ್ತೀವಿ ನೋಡಿ. ಇವಾಗ ಇಟ್ಕೊಳ್ತಾ ಇದ್ದೀನಿ ನೋಡಿ, ಈ ಥರ ಸರಿಯಾಗಿ ಎಡ್ಜಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಆವಾಗ ಈ ಲೈನು ಕರೆಕ್ಟಾಗಿ ನಮಗೆ ಸ್ಟ್ರೈಟಾಗಿ ಬರುತ್ತೆ ನೋಡಿ. ನಮಗೆ ಕ್ರಾಸ್ ಕಾಣಿಸ್ತಾ ಇದೆ, ಬಟ್ ಅದು ಸ್ಟ್ರೈಟ್ ಲೈನು ನೋಡಿ. ಈಗ ನಾರ್ಮಲ್ ಸ್ಕೇಲಲ್ಲಿ ಈ ರೀತಿ ಹಾಕ್ಕೊಳ್ತೀವಿ, 1/2 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ನಾವು ಈ ರೀತಿ ಮಾರ್ಕ್ ಮಾಡ್ಕೊಳ್ತೀವಿ. ನಮಗಿದು ಸ್ಟ್ರೈಟ್ ಲೈನ್ ಅಂತ ಅಂದ್ಕೊಳ್ತೀವಿ. ಬಟ್ ಎಲ್ ಶೇಪ್ ಸ್ಕೇಲ್ ಇಟ್ಕೊಂಡು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ, ನಾವು ಎಷ್ಟು ಕ್ರಾಸಾಗಿ ಹಾಕಿದ್ದೀವಿ ಅಂತ ನೋಡಿ. ಇಲ್ಲಿ ಪ್ಲೇಸ್ ಮಾಡಿದ್ರೆ ನೀಟಾಗಿ ಈ ರೀತಿ ಲೈನು ಈ ರೀತಿ ಫಾರ್ಮ್ ಆಗುತ್ತೆ ನೋಡಿ. ಇವಾಗ ನೋಡಿ, ಈಗ ಲೈನ್ ಹಾಕ್ತಾ ಇದ್ದೀನಲ್ವ, ಇದು ಸ್ಟ್ರೈಟ್ ಲೈನು. ಈ ರೀತಿ ಹಾಕಬೇಕು. ನಮಗೆ ಇದ್ರ ಡಿಫ್ರೆನ್ಸ್ ಗೊತ್ತಿರಲ್ಲ, ಸುಮ್ಮನೆ ಏನಕ್ಕೆ ಎಲ್ ಶೇಪ್ ಸ್ಕೇಲ್ ನಾರ್ಮಲ್ ಸ್ಕೇಲ್ನೇ ಯೂಸ್ ಮಾಡ್ಬೋದಲ್ಲ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಆಗೋವಂಥ ಮಿಸ್ಟೇಕ್ಸ್ ನಮಗೆ ಗೊತ್ತಾಗಿರೋದಿಲ್ಲ. ಆಗ ಮೆಜರ್ಮೆಂಟಲ್ಲಿ ಕೂಡ ನಮಗೆ ತುಂಬ ಡಿಫ್ರೆನ್ಸಸ್ ಬರುತ್ತೆ. ಈಗ ನೋಡಿ, ಲೆಂತ್ ಕೂಡ ನೋಡ್ತೀನಿ. ಲೆಂತು ನಾವು ಈಗ ತೊಗೊಳ್ತೀವಲ್ವ, ಲೆಂತ್ ಕೂಡ ವ್ಯತ್ಯಾಸ ಮಾಡಿಕೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋಂಥ ಚಾನ್ಸಸ್ ಇರುತ್ತೆ ನೋಡಿ. ಈಗ ನಾವು ಎರಡೂ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಳ್ತಿದ್ವಿ. ಈಗ ಈ ಸ್ಕೇಲ್ ಯೂಸ್ ಮಾಡೋದ್ರಿಂದ ಏನು ಬೇಡ, ನಾರ್ಮಲಾಗಿ ಇದನ್ನು ಈ ರೀತಿ ಕರೆಕ್ಟಾಗಿ ಎಡ್ಜಸಲ್ಲಿ ಇಟ್ಕೊಂಡು ಲೈನ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಸ್ಟ್ರೈಟ್ ಲೈನ್ ಬರುತ್ತೆ. ಅದೇ ನಾವು ಇದನ್ನು ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಲೈನ್ ಹಾಕಿದ್ರೆ ಶೋಲ್ಡರ್ ಡ್ರಾಪ್ ಆಗೋಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಎಲ್ ಶೇಪ್ ಸ್ಕೇಲ್ ಯೂಸ್ ಮಾಡೋದ್ರಿಂದ ಆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ನೋಡಿ. ಈ ರೀತಿ ಇಟ್ಕೊಂಡು ಹಾಕಿರ್ತೀವಿ, ನಮಗೆ ಸ್ಟ್ರೈಟಾಗಿ ಕಾಣಿಸ್ತಾ ಇರುತ್ತೆ, ಬಟ್ ಅದು ಕ್ರಾಸ್ ಆಗಿರುತ್ತೆ. ಆದ್ದರಿಂದ ಈ ಒಂದು ಸ್ಕೇಲ್ನ ಯೂಸ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.